ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗ್. ನಾವಿವತ್ತು ಪಫ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಪಫ್ ಸ್ಟಿಚ್ ಈ ರೀತಿ ಕಾಣುತ್ತೆ. ಸೊ ನಾನು ಇದಕ್ಕೆ ಯೂಸ್ ಮಾಡಿರೋದು ಆಕ್ರಿಲಿಕ್ ಯಾರ್ನ್ ಮತ್ತು 2.1 mm ಕ್ರೋಶಾ ಹುಕ್ ಯೂಸ್ ಮಾಡಿದ್ದೀನಿ ಮತ್ತು ಪೇರ್ ಆಫ್ ಸಿಸರ್ಸ್ ಯೂಸ್ ಮಾಡಿದ್ದೀನಿ. ಸೊ ಯಾವುದೇ ಸ್ಟಿಚ್ಚನ್ನು ಮಾಡಬೇಕಾದ್ರೂ ಫಸ್ಟು ಫೌಂಡೇಶನ್ ಸ್ಟಿಚ್ ಬೇಕು. ಸೊ ಫೌಂಡೇಶನ್ ಸ್ಟಿಚ್ ಆಗಿರೋ ಸ್ಲಿಪ್ ನಾಟ್ ಹಾಕ್ಕೊಂಡು ಅದ್ರ ಜೊತೆಗೆ ನಾನು 20 ಚೈನ್ ಹಾಕೋತಾ ಇದ್ದೀನಿ. ಪಫ್ ಸ್ಟಿಚ್ ಮಾಡುವಾಗ ನೀವು ಇದನ್ನು ಯಾವುದೇ ಲೆಂತಿಗೆ ಬೇಕಾದ್ರೂ ಮಾಡ್ಕೋಬೋದು. ನಿಮ್ಮ ಪ್ರಾಜೆಕ್ಟಿಗೆ ಇವಾಗ ಟೇಬಲ್ ಮ್ಯಾಟ್ ಬೇಕಂದರೆ ಏನು ಮೆಜರ್ಮೆಂಟ್ ಇರುತ್ತೋ ಅದು, ಬಟ್ ಈವನ್ ನಂಬರ್ ಆಫ್ ಸ್ಟಿಚಸ್ ಚೈನ್ಸ್ ಹಾಕ್ಕೋಬೇಕು. ಅದ್ರ ಮೇಲೇ ನೀವು ನೆಕ್ಸ್ಟ್ ವರ್ಕ್ ಮಾಡೋದು. ಅಥವಾ ಬ್ಲ್ಯಾಂಕೆಟ್ ಮಾಡಬೇಕು ಅಂದರೆ ಬ್ಲ್ಯಾಂಕೆಟ್ ಸೈಜಿಗೆ ನೀವು ಈವನ್ ನಂಬರ್ ಆಫ್ ಸ್ಟಿಚಸ್ ಹಾಕ್ಕೋಬೇಕು. ಸೊ ನಾನಿವಾಗ ಇಲ್ಲಿ ಸ್ಯಾಂಪಲ್ ತೋರಿಸ್ತಾ ಇರೋದ್ರಿಂದ ಒಂದು 20 ಚೈನ್ ಹಾಕ್ಕೋತಾ ಇದ್ದೀನಿ. 3 4 5 6 7 8 9 10 11 12 13 14 15 16 17 18 19 20 ಸ್ಟಿಚಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 20 ಸ್ಟಿಚಸ್ ಆದಮೇಲೆ ಒಂದು ಚೈನು ಸ್ಕಿಪ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಎಲ್ಲ ಚೈನ್ ಮೇಲೂ ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಸೊ 19 ಸಿಂಗಲ್ ಕ್ರೋಶೆಟ್, ಒಂದು ಚೈನ್ ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶೆಟ್. ಸೊ ರಿಮೈನಿಂಗ್ 19 ಚೈನ್ಸಲ್ಲಿ ಒಂದೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಎಲ್ಲದರಲ್ಲೂ ಕೂಡ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಎಲ್ಲ ಚೈನಲ್ಲೂ. ಸೊ 19 ಸಿಂಗಲ್ ಕ್ರೋಶೆ ಆಯಿತು. ಸೊ ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿ ನೆಕ್ಸ್ಟ್ ಇದ್ರ ಮೇಲೆ ವರ್ಕ್ ಮಾಡಬೇಕು. ಸೊ ಈ ಪಫ್ ಸ್ಟಿಚ್ ಏನಿದೆಯೋ ಯಾವಾಗಲೂ ನಾವು ರಾಂಗ್ ಸೈಡಲ್ಲೇ ವರ್ಕ್ ಮಾಡ್ತೀವಿ. ಹೀಗೆ ಈ ರೀತಿ, ಇದು ಹಿಂದೆಗಡೆ ಅಲ್ವಾ, ಸೊ ಇದನ್ನು ರಾಂಗ್ ಸೈಡ್ ಅಂತಾರೆ ವರ್ಕ್ ಮಾಡುವಾಗ. ಸೊ ನೆಕ್ಸ್ಟು ಒಂದು ಚೈನ್ ಹಾಕಿ ತಿರುಗಿಸಿದ್ದೀನಿ. ನೆಕ್ಸ್ಟು ಫಸ್ಟ್ ಸ್ಟಿಚ್ಚಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಏನು ಮಾಡಬೇಕು, ಯಾನ್ ಓವರ್ ಹುಕ್ಕಿಗೆ ವರ್ಕಿಂಗ್ ಯಾನ್ನ ಸುತ್ಕೊಳ್ಳಿ ಒಂದು ಸತಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹುಕ್ ಇನ್ಸರ್ಟ್ ಮಾಡಿ ಈ ರೀತಿ ಯಾನ್ ಓವರ್ ಮಾಡ್ಕೊಂಡು ಮತ್ತೆ ಅದರೊಳಗಿಂದ ತರಬೇಕು. ಮತ್ತೆ ಯಾನ್ ಓವರ್ ಮಾಡ್ಕೊಳ್ಳಿ, ಮತ್ತೆ ಹುಕ್ ಇನ್ಸರ್ಟ್ ಮಾಡಿ ಮತ್ತೆ ವರ್ಕಿಂಗ್ ಯಾನ್ನ ಅದರಿಂದ ತರಬೇಕು. ಸೊ ಈ ರೀತಿ 5 ಟೈಮ್ಸ್ ಮಾಡಬೇಕು. ಸೊ ನಾನಿವಾಗ ಇಲ್ಲಿ 2 ಟೈಮ್ಸ್ ಆಯಿತು. ಯಾನ್ ಓವರ್ ಇನ್ಸರ್ಟ್ ಮಾಡಿ ಮತ್ತೆ ವರ್ಕಿಂಗ್ ಯಾನ್ನ ಈ ರೀತಿ ತಗೋಬೇಕು. ವರ್ಕಿಂಗ್ ಯಾನ್ನ ಈ ರೀತಿ ಸುತ್ಕೊಳ್ಳಿ, ಹುಕ್ ಇನ್ಸರ್ಟ್ ಮಾಡಿ ಮತ್ತು ವರ್ಕಿಂಗ್ ಯಾನ್ನ ಅದರಿಂದ ತೊಗೊಂಡು ಬನ್ನಿ. 4 ಸತಿ ಆಯಿತು. ಇನ್ನೊಂದು ಸತಿ ಸುತ್ತಕೊಂಡು ಈ ರೀತಿ ಸೇಮ್ ಸ್ಟಿಚ್ಚಲ್ಲಿ ಮಾಡಬೇಕು. ಸೇಮ್ ಸೆಕೆಂಡ್ ಸ್ಟಿಚ್ಚಲ್ಲೇ ಮಾಡಬೇಕು. ನೆಕ್ಸ್ಟು ಈ ಲೂಪ್ ಮೇಲೆ 11 ಹುಕ್ ಮೇಲೆ 11 ಲೂಪ್ಸ್ ಇರುತ್ತೆ. 5 ಟೈಮ್ಸ್ ಮಾಡಿರ್ತೀರ ಆ ಥರ. ನೆಕ್ಸ್ಟು ವರ್ಕಿಂಗ್ ಯಾನ್ನ ಸುತ್ತಕೊಂಡು ಹುಕ್ಕನ್ನು ಈ ರೀತಿ ಈ ಕಡೆಗೆ ತಿರುಗಿಸ್ಕೊಳ್ಳಿ. ಸೊ ಇದರಿಂದ ಅಷ್ಟು 11 ಲೂಪ್ ಏನಿರುತ್ತೋ ಅದರೊಳಗಡೆಯಿಂದ ಪುಲ್ ಮಾಡಬೇಕು ವರ್ಕಿಂಗ್ ಯಾನ್ನ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಈ ರೀತಿ ನೋಡಿ, ಹೀಗೆ ಮೇಲೆ ಪುಲ್ ಮಾಡಿದ್ರೆ ಈ ಬೆಟ್ಟನ್ನು ಕಡಿಮೆ ಆಗುತ್ತೆ ಇದು. ಸೊ ಸ್ವಲ್ಪ ಹುಷಾರಾಗಿ ವರ್ಕ್ ಮಾಡಿ, ಇಲ್ಲಾಂದರೆ ಮತ್ತೆ ಇದರಿಂದ ಎಲ್ಲ ಹೋಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಸ್ಟಿಚ್ಚಿಗೆ ಕ್ರೋಶಾ ಹುಕ್ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿ. ಸೊ ನೋಡಿ ಈ ಕಡೆ ಈ ಥರ
ಪಫ್ ಥರ ಬಂತು. ಸೊ ನೆಕ್ಸ್ಟ್ ಮತ್ತೆ ಅದೇ ರೀತಿ ನೆಕ್ಸ್ಟ್ ಸ್ಟಿಚ್ಚಿಗೆ ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ. ವರ್ಕಿಂಗ್ ಯಾನ್ನ ಸುತ್ಕೊಳ್ಳಿ, ಹುಕ್ ಇನ್ಸರ್ಟ್ ಮಾಡಿ, ಮತ್ತೆ ವರ್ಕಿಂಗ್ ಯಾನ್ನ ಅದರೊಳಗಿಂದ ತರಬೇಕು. ಫಸ್ಟ್ ಸತಿಗೆ 3 ಲೂಪ್ ಬಂತು. ಇದೇ ರೀತಿ ಒಂದು ಸತಿ ಆಯ್ತು. ಇವಾಗ ಇದೇ ರೀತಿ ಮತ್ತೆ 4 ಟೈಮ್ಸು, ಟೋಟಲಿ 5 ಟೈಮ್ಸ್ ಮಾಡಬೇಕು. ಈ ರೀತಿ ಸುತ್ಕೊಳ್ಳಿ, ಅದೇ ಸೇಮ್ ಸ್ಟಿಚ್ಚಲ್ಲಿ ಹುಕ್ ಇನ್ಸರ್ಟ್ ಮಾಡಿ 2 ಟೈಮ್ಸ್, 3 ಟೈಮ್ಸ್, 4 ಟೈಮ್, 5 ಟೈಮ್ಸ್ ಆಯಿತು. ಇದರಲ್ಲಿ ಇವಾಗ 11 ಲೂಪ್ಸ್ ಬಂದಿದೆ. ಸೊ ಮತ್ತೆ ವರ್ಕಿಂಗ್ ಯಾನ್ನ ಹೀಗೆ ಸುತ್ತಕೊಂಡು ಅಷ್ಟರೊಳಗಡೆ ಹನ್ನೊಂದು ಇದರಿಂದನೂ ಪುಲ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಸೊ ಈ ರೀತಿ ಟೈಟ್ ಆದಾಗ, ಲಾಕ್ ಆದಾಗ ಈ ರೀತಿ ಪಫ್ ಬರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಇಲ್ಲಿ ವರ್ಕಿಂಗ್ ಯಾನ್ ಸುತ್ಕೊಳ್ಳಿ, ಹುಕ್ ಇನ್ಸರ್ಟ್ ಮಾಡಿ. ಸೊ 1 2 3 4 5 ಟೈಮ್ಸ್ ಆಯಿತು. ಮತ್ತು ಅದಷ್ಟನ್ನು ಇದರಿಂದ ಬರಬೇಕು. ವರ್ಕಿಂಗ್ ಯಾನ್ನ ಇದಷ್ಟರಿಂದನೂ ಆಚೆ ತರಬೇಕು. ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ ಏನಿರುತ್ತೋ ಹಿಂದಿನ ರೋದು ಅದರ ಒಳಗಡೆ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಸೊ ನೋಡಿ 3 ಪಫ್ ಆಯ್ತು ಇವಾಗ. ಸೊ ನೆಕ್ಸ್ಟ್ ನೋಡೋಣ, ಅದೇ ರೀತಿ ಕಂಟಿನ್ಯೂ ಮಾಡಿ. 1 2 3 4 5. ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡಿ, ಇದರಿಂದ ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಕೇರ್ಫುಲ್ಲಾಗಿ ವರ್ಕ್ ಮಾಡಿ ಮಾಡುವಾಗ ಅದಷ್ಟರಿಂದನೂ ಈ ರೀತಿ ಪುಲ್ ಮಾಡಬೇಕು. ನೆಕ್ಸ್ಟ್ ಸ್ಟಿಚ್ಚಿಂದ ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ಟಿಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಪ್ರೀವಿಯಸ್ ರೋ ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ. ಸೊ ನೋಡಿ 4 ಬಾಬಲ್ಸ್ ಪಫ್ ಬಂತು, ಪಫ್ ಸ್ಟಿಚ್. ಸೊ ನೆಕ್ಸ್ಟ್ ಹಾಗೇ ನೆಕ್ಸ್ಟ್ ಸ್ಟಿಚ್ಚಿಗೆ 1 2 ಈ ರೀತಿ ಗಟ್ಟಿಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಇದರಿಂದ ಹುಕ್ಕಿಂದ ಬರೋ ಸಾಧ್ಯತೆ ಇರುತ್ತೆ. 2 ಸತಿ ಆಗಿದೆ. 3 4 5. ಸೊ ಇವಾಗ ಈ ಹುಕ್ ಮೇಲೆ 11 ಲೂಪ್ಸ್ ಇರುತ್ತೆ. ವರ್ಕಿಂಗ್ ಯಾನ್ನ ಆ 11 ಲೂಪ್ಸಿಂದನೂ ಆಚೆ ತೆಗಿಬೇಕು. ಸೊ ಕೇರ್ಫುಲ್ಲಾಗಿ ತೆಗೀರಿ, ಮಿಸ್ ಮಾಡಬೇಡಿ. ಸೊ ನೋಡಿ ಈಗ ಹೇಳಿದ್ರೆ ಈ ಪಾಯಿಂಟರ್ ಫಿಂಗರ್ ಲೂಸ್ ಮಾಡಿದ್ರೆ ಇಲ್ಲಿ ಲೂಸ್ ಆಗುತ್ತೆ, ಹೀಗೆ ಟೈಟ್ ಆಗುತ್ತೆ ಮೇಲೆ ಟೈಟ್ ಮಾಡಿದ್ರೆ. ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ಟಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿದ್ರೆ 1 ಪಫ್ ಸ್ಟಿಚ್ ಆಯ್ತು, ನ್ಯೂ ಪಫ್ ಸ್ಟಿಚ್. ಸೊ ನೆಕ್ಸ್ಟ್ ಅದೇ ರೀತಿ ಟಿಲ್ ಲಾಸ್ಟ್ ತನಕ ಮಾಡೋಣ. 2 3 4 5. 2 3 ಆಗಿದೆ, 4 5. ಸೊ ನೆಕ್ಸ್ಟ್ ಅದಷ್ಟನ್ನು ಲಾಕ್ ಮಾಡಬೇಕು, ಅಂದರೆ ಅದರಷ್ಟರಿಂದನೂ ವರ್ಕಿಂಗ್ ಯಾನ್ ತರಬೇಕು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಆದರೆ 1 ಪಫ್ ಸ್ಟಿಚ್ ಕಂಪ್ಲೀಟ್ ಆಯಿತು. ಸೊ ಅದೇ ರೀತಿ ನೆಕ್ಸ್ಟ್ ಮಾಡಿ. ಇದು ಯಾಕೆ ಈ ರೀತಿ ಸುತ್ಕೋತಾ ಇದೆ ಅಂದರೆ ನೆಕ್ಸ್ಟ್ ರೋಸ್ ವರ್ಕ್ ಮಾಡಿದಾಗ ಅದು ಸ್ವಲ್ಪ ಸ್ಟಿಫಾಗಿ ಬರುತ್ತೆ. ಇವಾಗಿನ್ನು ಫಸ್ಟ್ ವರ್ಕ್ ಮಾಡ್ತಾ ಇದ್ದೀರಲ್ವ, ಸೊ ಅದಕ್ಕೆ ಸ್ವಲ್ಪ ಆ ರೀತಿ ಆಗುತ್ತೆ. ತುಂಬ ಟೈಟಾಗೂ ವರ್ಕ್ ಮಾಡಬೇಡಿ,
ಈ ಥರ ತುಂಬ ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಲೂಸ್ ಆಗೇ ವರ್ಕ್ ಮಾಡಿ. ಸೊ ಇವಾಗ ನೆಕ್ಸ್ಟ್ ನೋಡಿ 1 2 3 4 5 ಟೈಮ್ಸ್ ಆಯಿತು. ಸೊ ಹೀಗೆ ಅದಷ್ಟರಿಂದನೂ ವರ್ಕಿಂಗ್ ಯಾನ್ ತೊಗೊಂಡು ಬನ್ನಿ. ಸೊ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ. ಸೊ ನೆಕ್ಸ್ಟ್ 1 2 3 4 5 ಟೈಮ್ಸ್. ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಸ್ಟಿಚ್ಚಿಗೆ ಲಾಕ್ ಮಾಡಿ. ಸೊ ಈ ರೀತಿ ಕಾಣಿಸುತ್ತೆ ನೋಡಿ. ಸೊ ಲಾಸ್ಟ್ ಒನ್ ವರ್ಕ್ ಮಾಡ್ತಾ ಇದ್ದೀನಿ. 1 2 3 4 5 ಮತ್ತು ಲಾಸ್ಟ್ ಸ್ಟಿಚ್ ಸಿಂಗಲ್ ಕ್ರೋಶೆಟ್ ಏನಿರುತ್ತೋ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟ್ 1 ಚೈನ್ ಹಾಕಿ ವರ್ಕ್ನ ಟರ್ನ್ ಮಾಡಿ. ನೆಕ್ಸ್ಟು ಇಲ್ಲೇನು ಮಾಡಬೇಕು, ಮತ್ತು ನೀವು ಇದ್ರ ಮೇಲೇ ಪಫ್ ಸ್ಟಿಚ್ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ನಾನು ಹೇಳಿದೆ ಪಫ್ ಸ್ಟಿಚ್ ಯಾವಾಗಲೂ ರಾಂಗ್ ಸೈಡೇ ವರ್ಕ್ ಮಾಡಬೇಕು ಅಂತ. ಸೊ ಹೀಗೆ ವರ್ಕ್ ಮಾಡಿದ್ರೆ ಸೊ ಪಫ್ಸ್ ಎಲ್ಲ ಈ ಕಡೆ ಬರಬೇಕು. ಸೊ ನೆಕ್ಸ್ಟ್ ಇದ್ರ ಮೇಲೆ ಏನು ಮಾಡಬೇಕು, ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಸೊ 1 ಚೈನ್ ಹಾಕಿದ್ದೀರಾ, ಟರ್ನ್ ಮಾಡಿದ್ದೀರಾ, ಹಾಕಿರೋ ಚೈನ್ನ ಸ್ಕಿಪ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೂ ಕೂಡ ಸ್ಟಿಚಸ್ ಕಾಣಿಸ್ತಾ ಇದೆ, ವಿ ಶೇಪ್ ಸ್ಟಿಚಸ್ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೇ ಎಲ್ಲದ್ರ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಸೊ 1 ಸಿಂಗಲ್ ಕ್ರೋಶೆಟ್, ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹುಕ್ ಇನ್ಸರ್ಟ್ ಮಾಡಿ 2 ಸಿಂಗಲ್. ಸೊ ಯಾವುದನ್ನು ಸ್ಕಿಪ್ ಮಾಡಬೇಡಿ, ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಕೇರ್ಫುಲ್ಲಾಗಿ ವರ್ಕ್ ಮಾಡಿ. ಸೊ ಎಲ್ಲ ಸ್ಟಿಚ್ಗಳ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಸೊ ಟೋಟಲ್ಲು 19 ಸ್ಟಿಚಸ್ ಇತ್ತಲ್ಲ. ಸೊ ಇವಾಗ ಇಲ್ಲಿ 19 ಸಿಂಗಲ್ ಕ್ರೋಶೆ ಬರಬೇಕು. 1 2 3 4 5 6 7 8 ಆಯಿತು. 9 10 11 12 13 14 15 16 17 18 ಸೊ 19 ಆಯ್ತಲ್ಲ. ಎಲ್ಲದ್ರ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆ ಬಂತು. ನೆಕ್ಸ್ಟ್ ಏನು ಮಾಡಬೇಕು, 1 ಚೈನ್ ಹಾಕಬೇಕು, ವರ್ಕು ಟರ್ನ್ ಮಾಡಬೇಕು, ಹಾಕಿರೋ ಚೈನ್ನ ಸ್ಕಿಪ್ ಮಾಡಿ ಮತ್ತೆ ಅಗೇನ್ 1 ಸಿಂಗಲ್ ಕ್ರೋಶೆ ಹಾಕಿ. ಸೊ 1 ಸಿಂಗಲ್ ಕ್ರೋಶೆ ಇಲ್ಲಿ ಹಾಕೋದ್ರಿಂದ ನಿಮಗೆ ಇಲ್ಲಿ ಏನಾದರೂ ನೆಕ್ಸ್ಟ್ ದೊಡ್ಡ ಪ್ರಾಜೆಕ್ಟಲ್ಲಿ ಅಥವಾ ಬಾರ್ಡ್ರ್ ಗಿಡ್ರ್ ಬೇರೆ ಏನಾದರೂ ಎಕ್ಸ್ಟ್ರಾ ಬಾರ್ಡರ್ಸ್ ಹಾಕಬೇಕು ಅಂದರೆ ನಿಮ್ಗೆ ಇಲ್ಲಿ ಸಪೋರ್ಟ್ ಸಿಗುತ್ತೆ ಬಾರ್ಡರ್ ಹಾಕಲಿಕ್ಕೆ. ಸೊ 1 ಚೈನ್ ಹಾಕಿ ನೆಕ್ಸ್ಟ್ ಸ್ಟಿಚ್ಚಿಗೆ ಪಫ್ ಸ್ಟಿಚ್ ವರ್ಕ್ ಮಾಡಬೇಕು. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಏನಿರುತ್ತೋ ಅದ್ರ ಮೇಲೆ ಪಫ್ ಸ್ಟಿಚ್ ವರ್ಕ್ ಮಾಡಬೇಕು. 1 2 3 4 5 ಟೈಮ್ಸ್ ಆಯಿತು. ಸೊ ಅದಷ್ಟರಿಂದನೂ ವರ್ಕಿಂಗ್ ಯಾನ್ ತರಬೇಕು. ಸೊ ನೆಕ್ಸ್ಟ್ ಸ್ಟಿಚ್ಚಿಗೆ ಈ ರೀತಿ ಲಾಕ್ ಮಾಡಬೇಕು. ಸೊ ನೆಕ್ಸ್ಟ್ 1 2 3 4 5. ಸೊ ಅದಷ್ಟರಿಂದನೂ ವರ್ಕಿಂಗ್ ಯಾನ್ ತಂದು ನೆಕ್ಸ್ಟ್ ಸ್ಟಿಚ್ಚಿಗೆ ಸೊ ನೋಡಿ
ಈ ರೀತಿ ಈ ಪಫ್ ಮೇಲೇ ನೆಕ್ಸ್ಟ್ ಈ ಪಫ್ ಬರುತ್ತೆ. ಸೊ ಅಗೇನ್ ಇದೇ ರೀತಿ ಈ ರೋನ ಕಂಪ್ಲೀಟ್ ಮಾಡ್ತೀರಾ. ಮತ್ತೆ ಅಗೇನ್ ವರ್ಕ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ರೋ ಕಂಪ್ಲೀಟ್ ಆದಮೇಲೆ ಮತ್ತೆ ನೆಕ್ಸ್ಟ್ ರೋ ವರ್ಕ್ ಮಾಡಬೇಕು ಅಂದರೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಈ ರೀತಿ ಟರ್ನ್ ಮಾಡಿಕೊಂಡು ವರ್ಕ್ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ. ನಾನು ಮಾಡಿರೋ ಕಂಟೆಂಟು ಇಷ್ಟ ಆದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.